ಬಿಗ್ ಬಾಸು ನೋಡಿ ರಿಯಲ್ ಲೈಫ್ ಮೂವಿ ಅಂತಾನೆ ಹೇಳ್ಬೋದು. ಈಗ ಕ್ಲೈಮ್ಯಾಕ್ಸ್ ಸಿಚುವೇಶನಲ್ಲಿ ಬಂದಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ನೋಡಿ ಟ್ವಿಸ್ಟು, ಟರ್ನಿಂಗ್ ಪಾಯಿಂಟ್ಸು ಎಲ್ಲ ಹೇಗೆ ಬರ್ತಿದೆ. ಬಿಗ್ ಬಾಸ್ ಏನಂದರೆ ನಾವು ಹೇಗೆ ನೋಡ್ತಿರೋ ಆಗಿರುತ್ತೆ. ಈಗ ನಾವೊಬ್ರನ್ನ ಇಷ್ಟಪಟ್ಟರೆ ಅದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಅವ್ರು ಇಷ್ಟಪಡೋದು ನಮ್ಗೆ ಇಷ್ಟ ಆಗಲ್ಲ. ಅದೆಲ್ಲ ನಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೊಬ್ರನ್ನ ಇಷ್ಟಪಟ್ಟು ನೋಡಿದ್ರೆ ಅವ್ರು ಏನು ಮಾಡಿದ್ರು ನಮ್ಗೆ ಸರಿ ಅನಿಸುತ್ತೆ. ಯಾರು ನಾವು ಇಷ್ಟಪಡಲ್ಲ ಅವರು ಏನು ಸರಿ ಮಾಡಿದ್ರು ನಮ್ಗೆ ತಪ್ಪಂತಾನೆ ಅನ್ಸೋದು. ಈಗ ನಾನು ಹೇಳ್ತಿರೋ ವಿಷಯನ ನೀವು ತಪ್ಪನ್ಸಿದ್ರೆ ತಪ್ಪಂತಾನೆ ಹೇಳಿ, ಸರಿ ಅನ್ಸಿದ್ರೆ ಸರಿ ಅಂತೇಳಿ. ನೀವೊಬ್ರನ್ನ ಇಷ್ಟಪಡ್ತೀರಿ ಅಂದ್ಬಿಟ್ಟು ಅದು ತಪ್ಪಾಗಿದ್ದು ಸರಿ ಅಂತ ಹೇಳಕ್ಕೆ ಹೋಗ್ಬಿಡಿ. ಕ್ಲಿಯರಾಗಿ ನಾನು ಹೇಳ್ತಿರೋ ವಿಷಯ ಕೇಳಿ, ಪೂರ್ತಿ ವಿಡಿಯೋ ನೋಡಿ ನಾನು ಹೇಳ್ತಿರೋದು ಏನು ಅಂತ. ಈಗ ರಕ್ಷಿತನ ನೋಡಕ್ಕೆ ಹೋದರೆ, ರಕ್ಷಿತಾ ಒಬ್ರನ್ನ ಇಷ್ಟಪಡ್ತಾರೆ. ಅವ್ರು ಇಷ್ಟಪಟ್ಟು ಅವ್ರು ಏನು ತಪ್ಪು ಮಾಡಿದ್ರು ಅವ್ರಿಗೆ ಸರಿನೇ. ಅವರು ವೀಕ್ ಆಗಿದ್ದು ಅವ್ರು ಸ್ಟ್ರಾಂಗಾಗಿ ಕಾಣಿಸ್ತಾರೆ ರಕ್ಷಿತಾಗ. ಅದೇ ಧ್ರುವಂತ್ ಅಂತ ಬಂದರೆ, ಈಗ ಧ್ರುವಂತು ಒಬ್ರ ಹತ್ರ ಚೆನ್ನಾಗಿದ್ದಾರೆ ಅಂದರೆ ಅವ್ರು ಏನು ಮಾಡಿದ್ರು ಅದು ಪಾಸಿಟಿವ್ ಆಗಿ ಹೇಳ್ತಾರೆ. ಅವರು ಏನಾದರೂ ಒಂದು ಮ್ಯಾಟರ್ ಇರುತ್ತೆ, ಆ ಮ್ಯಾಟರ್ನ ಅವ್ರು ಪಾಸಿಟಿವ್ ಆಗಿ ಹೇಳ್ತಾರೆ. ಅದೇ ಈಗ ಅವ್ರನ್ನ ಇಷ್ಟಪಡ್ದಿರ ಈ ಕಡೆ ಬಂದರು ಅಂದರೆ ಅವ್ರು ಅದನ್ನೇ ಅದೇ ವಿಷಯ ಅದನ್ನು ಇವ್ರು ನೆಗೆಟಿವ್ ಆಗಿ ತೊಗೊತಾರೆ. ಈಗ ಇವೆರಡು ನೋಡಕ್ಕೆ ಹೋದರೆ ಇಬ್ಬರು ಸೇಮೇ ಆಗ್ತಾರಲ್ವ. ಈಗ ರಕ್ಷಿತಾ ಮಾಡ್ತಿರೋದು ಅದೇ, ಧ್ರುವಂತ್ ಮಾಡ್ತಿರೋದು ಅದೇ. ಆದರೆ ಈ ರಕ್ಷಿತಾ ಏನು ಮಾಡ್ತಾರೆ, ಒಂಥರ ಕ್ಯೂಟ್ ಆಗಿರುತ್ತೆ, ಒಂಥರ ಇನ್ನೋಸೆಂಟಾಗಿ ಮಾಡ್ತಾರೆ. ಈ ಧ್ರುವಂತು ಅದನ್ನೇ ಅಗ್ರೆಸಿವ್ ಆಗಿ ಮಾಡ್ತಾರೆ, ಕೋಪ ಬರುತ್ತೆ ಆ ಥರ ಮಾಡ್ತಾರೆ. ಆದರೆ ಇಬ್ಬರು ಮೈಂಡು ಸೆಟ್ಟು ಸೇಮೇ ಇರೋದು. ಈಗ ಕ್ಲೈಮ್ಯಾಕ್ಸ್ ಅನ್ನಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೋಡಿ. ಈಗ ಲಾಸ್ಟ್ ಬರ್ತಾ ಬರ್ತಾ ಧ್ರುವಂತ್ ಮತ್ತೆ ಅದನ್ನ ಪ್ರೂವ್ ಮಾಡಿದ್ದಾರೆ. ಧ್ರುವಂತ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಎಲ್ಲ ಹೇಳ್ತಿದ್ರು, ಅವರು ಆಚೆ ಹೋಗ್ಬಿಟ್ಟು ಅಮ್ಮ ಅಪ್ಪ ಅಂತ ಮಾತಾಡಿಸ್ತಾರೆ ಅಂತ. ಅದೇ ಇಲ್ಲಿ ಒಳಗೆ ಬಂದ್ಬಿಟ್ಟು ಇವರಿಬ್ಬರೇ ಇದ್ದಾಗ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಇವ್ರ ಬಗ್ಗೆ ಬರೀ ಮಾತಾಡ್ಕೊಂಡೇ ಧ್ರುವಂತ್ ಮೈಂಡನ್ನ ವಾಶ್ ಮಾಡ್ತಿರ್ತಾರೆ. ಅದನ್ನು ನಾವು ತುಂಬ ನೋಡ್ತಿರ್ತೀರಿ. ಈಗ ನೀವು ಅಶ್ವಿನಿ ಇಷ್ಟಪಡ್ತೀರಲ್ಲ, ಈಗ ಅಶ್ವಿನಿ ಬಂದು ಇವ್ರ ಬಗ್ಗೆ ಬರೀ ಮಾತಾಡ್ಕೊಂಡು ಧ್ರುವಂತ್ ಹತ್ರ ಇರ್ತಾರಲ್ವ, ಅದೆಷ್ಟು ಸರಿ ಅಂತ ನಿಮ್ಗೆ ಅನಿಸುತ್ತೆ? ಹಾಗಂತ ಧ್ರುವಂತು ಏನು ಸುಮ್ಮನೆ ಇರ್ತಾರಿಲ್ಲ, ಧ್ರುವಂತು ಮಾತಾಡೋರು ಇವ್ರ ಬಗ್ಗೆ. ಅವರಿಬ್ರದ್ದು ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಆಚೆ ಹೋಗೋದು, ಈ ಒಳಕ್ಕೆ ರೂಮಾಗಿ ಸಪ್ರೇಟಾಗಿ ಬರೋದು, ಇವ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳೋದು. ಇಲ್ಲಿ ರಕ್ಷಿತಾ ಅಂತ ನೋಡಿದ್ರೆ ಅವರಿಬ್ರದ್ದು ಫ್ರೆಂಡ್ಶಿಪ್ಪು. ಅವ್ರು ಏನಂದರೆ ಅವ್ರು ಕಾಮಿಡಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಎಲ್ಲೂ ಈ ಥರ ಜಗಳ ಬರಲ್ಲ, ಯಾಕಂದರೆ ಅವರು ಇವ್ರ ಬಗ್ಗೆ ಮಾತಾಡೋದು ಆ ಥರ ಎಲ್ಲೂ ಮಾಡೋಕ್ಕೋಗಿಲ್ಲ. ಏನೇ ವಿಷಯ ಆಗಲಿ ಕಾಮಿಡಿಯಾಗಿ ಅವ್ರೇನೇನಿರುತ್ತೋ ಅದ್ರ ಬಗ್ಗೆ ಮಾತಾಡ್ಕೊಂಡಿರ್ತಾರೆ. ಮತ್ತು ಏನಾದರೂ ರೇಗಿಸ್ಬೇಕಂದ್ರೂ ಡೈರೆಕ್ಟಾಗಿ ಅವ್ರ ಮುಂದೆನೇ ರೇಗಿಸ್ತಾರೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ನೋಡಿ. ಆ ಕಡೆ ನೋಡಿದ್ರೆ ನೆಗೆಟಿವ್ ಸೈಡ್ ಕಾಣಿಸುತ್ತೆ, ಈ ಕಡೆ ನೋಡಿದ್ರೆ ಪಾಸಿಟಿವ್ ಸೈಡ್ ಕಾಣಿಸುತ್ತೆ. ಅದು ಅವ್ರವ್ರು ಮಾಡ್ತಿರೋ ಕೆಲಸದಿಂದ ಆ ರೀತಿ ಕಾಣಿಸುತ್ತೆ. ಈಗ ಅದು ನೋಡೋಕೆ ಹೋದರೆ ಅಶ್ವಿನಿ ಧ್ರುವಂತ್ ಏನಕ್ಕೆ ಒಂದಾಗಿದ್ದಾರೆ ಅಂದರೆ, ಅಶ್ವಿನಿಗೆ ಮನೆಗೆ ಯಾರೂ ಇಲ್ಲ ಜೊತೆಗೆ ಅನ್ನೋದಕ್ಕಿಂತ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಕ್ಯಾರೆಕ್ಟ್ರ್ ಮೇಲೆ. ಅಷ್ಟು ಜನ ಒಂದಾಗಿ ಚೆನ್ನಾಗಿ ಮಾತಾಡ್ಕೊಂಡವ್ರೆ, ಇವ್ರು ಮಾತ್ರ ಯಾಕೆ ಜೊತೆಗಿಲ್ಲ? ಅದು ಅವ್ರ ಬಿಹೇವಿಯರು ಒಬ್ಬರೇ ಇರಬೇಕು ಅನ್ನೋ ಥರ ಸೆಟ್ ಆಗಿಬಿಟ್ಟಿದೆ. ಈ ಕಡೆ ಧ್ರುವಂತ್ ನೋಡೋಕೆ ಬಂದರೆ ಅವರು ಸೇಮೆ, ಎಲ್ಲ ಜೊತೆಗಿರೋದಕ್ಕೆ ಅವರು ಇಷ್ಟಪಡಲ್ಲ, ಅವ್ರ ಮೈಂಡು ಸೇಮೇ ಬರುತ್ತೆ. ಅದಕ್ಕಿಬ್ರಿಗೂ ಸೆಟ್ ಆಗಿದೆ, ಇಬ್ಬರು ಜೊತೆಗಿದ್ದಾರೆ. ಇಬ್ಬರು ಜೊತೆಲಿ ಇದ್ಕೊಂಡು ಅವ್ರೇನು ಇವ್ರನ್ನ ಬರಬೇಡ ಅಂತೇಳಿಲ್ಲಲ್ಲ, ಇವರೇ ಒಂಥರ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಇವ್ರ ಬಗ್ಗೆ ಮಾತಾಡ್ಕೊಂಡು ಈಗ ಒಳಗಿದ್ದಾರೆ ಇವರು. ಇಲ್ಲಿ ಬಂದು ಇವ್ರ ಬಗ್ಗೆ ಇಲ್ದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.